ಈ ಬೇರು ಏನಿದೆ ನೋಡಿ, ಬಿಳಿ ಬೇರು ಈಗ ಏನು ಬಂದಿದೆ, ಇಷ್ಟು ಬಿಳಿ ಬೇರು ಬಂದ್ರೂ ಇದು ಇಂಪ್ರೂವ್ ಆಗಲಿಲ್ಲ ನೋಡಿ, ಹಂಗೆ ಇದೆ ಗಿಡ. ಇದು ನೋಡಿ ಇಷ್ಟೊಂದು ಬಂದಿದೆ ಇದು ಬಿಳಿ ಬೇರು, ಆದರೂ ಇಂಪ್ರೂವ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಇದು ನ್ಯೂಟ್ರೆಂಟ್ ಅಪ್ಸ್ಟೇಕ್ ಇಲ್ಲ. ನ್ಯೂಟ್ರೆಂಟು ಏನು NPK ಮತ್ತು ಮೈಕ್ರೋ ನ್ಯೂಟ್ರೆಂಟ್ಸು ಎಲ್ಲನೂ ಬೇರಿಂದ ಇದಕ್ಕೆ ತಗೊಳ್ತಾ ಇಲ್ಲ. ಇದು ನಮ್ಮ ಪ್ರಾಡಕ್ಟು ಈ ಮೈಕ್ರೋಬ್ಸ್ ಜೀವಾಣು ಅನ್ನೋದು ಏನು ಮಾಡುತ್ತೆ ಅಂದರೆ, ಇಲ್ಲಿ ಭೂಮಿಯಲ್ಲಿ ಇರುತ್ತೆ ನ್ಯೂಟ್ರೆಂಟು, ಆದರೆ ಈಗ ಮಿನ್ಯೂಟಾಗಿ ಕಡಿಮೆ ಇದರಲ್ಲಿ ಕೊಟ್ಟಿದ್ದೀವಿ ನಾವು. ಆದರೆ ಈಗ ಒಂದು ವಾರ ಬಿಟ್ಟು ಬಂದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಗಿಡ ಯಾವ ಥರ ಬಂದಿರುತ್ತೆ ಅಂತ ನಿಮಗೆ ಇದರಿಂದ ತಿಳಿಸ್ತೀವಿ. ಹಾಗೆ ರೈತರು ತುಂಬ ನೀರು ಕೊಡಬಾರ್ದು ನೋಡಿ. ಈ ಥರ ನೋಡಿ, ಈ ಥರ ಡ್ರೈ ಆಗಿ ಇಟ್ಕೊಬೇಕು. ಈಗ ಮಳೆ ಇಲ್ಲ, ಆದರೆ ತುಂಬ ಮಂಜು ಬೀಳುತ್ತೆ. ಮಂಜು ಬೀಳೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ. ನೀವು ನೀರು ಎಷ್ಟು ಕಡಿಮೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಬರುತ್ತೆ. ವಾರಕ್ಕೆ 2 ಟೈಮ್ ಮಾತ್ರ ನೀರು ಕೊಡಿ. ಇದೊಂದು ಮೇಂಟೈನ್ ಮಾಡಲೇಬೇಕು ರೈತರು. ಯಥೇಚ್ಛವಾಗಿ ನೀರು ಕೊಟ್ಟಾಗ ಈ ಬೇರು ಕೊಳ್ತೋಗುವ ಚಾನ್ಸಸ್ ತುಂಬ ಇರುತ್ತೆ, ಮತ್ತು ರೋಗನೂ ತುಂಬ ಬರುತ್ತೆ. ನೋಡಿ ಇದರಲ್ಲೂ ರೋಗ ಇದೆ, ಆಲ್ರೆಡಿ ನಾರಲ್ಲೇ ಬಂದುಬಿಟ್ಟಿದೆ. ತುಂಬ ಒಂದು 30% ಈ ಥರ ಗಿಡಗಳಿದೆ. ಇದನ್ನು ಬರೋ ವಾರ ನಿಮ್ಗೆ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟಿಂದ ಯಾವ ಥರ ರೈತರಿಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನ ನಿಮಗೆ ಬರೋ ವಾರ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋನ ಇವತ್ತು ಪ್ರಸಾರ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ರೈತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ವಿಲ್ಟ್ ಅನ್ನೋದು ತುಂಬ ಮಾರಣಾಂತಿಕ ರೋಗ. ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ 4 ವರ್ಷಗಳಿಂದ ತುಂಬ ರೈತರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ನೀವು ಎಲ್ಲ ರೈತರು ಈಗ ಕರೆಕ್ಟ್ ಟೈಮು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಮುಗಿಸ್ತಾಯಿದ್ದೀವಿ.